ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ವರ್ಷಕ್ಕೆ ಒಂದು ಸಾರಿ ಬರುವಂತಹ ಕೃಷಿ ಮೇಳ 2024ರ ಒಂದು ಡೀಟೇಲ್ ಆದ ವಿಡಿಯೋನ ಮಾಡಿ ತೋರಿಸಿದ್ದೀನಿ. ಎಲ್ಲರಿಗೂ ಒಂದು ಯೂಸ್ ಆಗೋ ಮಾಹಿತಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ ಯಾವ ಥರ ಇದೆ, ಏನೆಲ್ಲ ಇದೆ ಈ ಕೃಷಿ ಮೇಳದಲ್ಲಿ ಏನು ಅಂತ ಹೇಳಿ. ಬನ್ನಿ ಹಾಗಾದರೆ ನೋಡ್ಕೊಂಬರೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಅಂದರೆ ಪಾರ್ಟೇಷನ್ ಇರುತ್ತೆ. ಎಲ್ಲ ಕಡೆಗಳ ರೈತರು ಕೂಡ ಎಲ್ಲ ರೀತಿಯ ಪ್ರದರ್ಶನಗಳು ಕೂಡ ಇಲ್ಲಿ ನಡೆಯುತ್ತೆ. ವರ್ಷಕ್ಕೆ ಒಂದು ಸಾರಿ ಇದನ್ನು ನಾವು ನೋಡಬಹುದು. ಮತ್ತು ಇದು ಇರೋದು 3 ದಿನ ಮಾತ್ರ ಇರ್ತಿತ್ತು. ಬಟ್ ಇವಾಗ 2 ರಿಂದ 3 ವರ್ಷದ ಹಿಂದೆ ಇದು 4 ದಿನ, ಅಂದರೆ ವರ್ಷಕ್ಕೆ 4 ದಿನ ಇದನ್ನು ಏರ್ಪಡಿಸಿರ್ತಾರೆ ನೋಡಿ. ಇದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಧಾರವಾಡದಲ್ಲಿ ನಡೆಯುತ್ತೆ. ಬನ್ನಿ ಹಾಗಿದ್ರೆ ಏನೆಲ್ಲ ಕಾಣುತ್ತೆ, ಏನೆಲ್ಲ ನೋಡಬಹುದು ನಾವು ಅಂತ ಹೇಳಿ ನಿಮಗೆಲ್ಲ ತೋರಿಸ್ತೀನಿ. ಇಲ್ಲಿ ನೋಡಿ, ವೆರೈಟಿ ಆಫ್ ಮೀನುಗಳನ್ನು ನಾವು ನೋಡ್ಬೋದು. ಮೀನುಗಾರಿಕೆಯ ಇಲಾಖೆಯವರು ವೆರೈಟಿ ಆಫ್ ಮೀನುಗಳನ್ನು ಇಲ್ಲಿ ನೋಡ್ಬೋದು ನೋಡಿ ಫ್ರೆಂಡ್ಸ್. ನಾವು ಇದು ಏನಂದರೆ ಫಿಶ್ ಪಾಟ್ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಅಲ್ಲಿ ಯಾವ ಥರ ನಾವು ಹಾಕ್ಬೋದು, ಯಾವ ಥರ ನಾವು ತೊಗೊಳ್ಬೋದು ಅಂತ ಕೂಡ ನಾವು ಡೀಟೇಲಾಗಿ ನೋಡ್ಬೋದು. ಇಲ್ಲಿ ನೋಡಿ, ನೆಕ್ಸ್ಟ್ ಬಂದರೆ ಕೋಳಿಗಳು, ವೆರೈಟಿ ಆಫ್ ಕೋಳಿಗಳನ್ನು ಬೇರೆ ಬೇರೆ ಕಡೆಯಿಂದ ಜನಗಳು ಎಲ್ಲರೂ ಕೂಡ ಇಲ್ಲಿ ತೊಗೊಂಡು ಬಂದಿರ್ತಾರೆ ನೋಡಿ. ಇದನ್ನು ನಾವು ತೊಗೊಳ್ಳು ಕೂಡ ಬಹುದು, ಪರ್ಚೇಸ್ ಕೂಡ ಮಾಡಬಹುದು ನೋಡಿ. ಎಷ್ಟು ಚೆನ್ನಾಗಿದೆ ಕೋಳಿಗಳು ಅಂತ ಹೇಳಿ. ಬೇರೆ ಬೇರೆ ಥರದ ಕೋಳಿಗಳು, ನಾವು ನೋಡಿಲ್ಲದೆ ಇರೋ ಕೋಳಿಗಳನ್ನು ಇಲ್ಲಿ ನೋಡ್ಬೋದು ನೋಡಿ ಫ್ರೆಂಡ್ಸ್. ಇದರ ಹೆಸರುಗಳನ್ನು ಕೂಡ ಕೊಟ್ಟಿದ್ದಾರೆ ಮೇಲ್ಗಡೆ. ನೆಕ್ಸ್ಟು ಇಲ್ಲಿ ನೋಡಿ, ಅಂಬೆ ಮೆಡಿಕಲ್ ಅಂದರೆ ಪ್ರಾಣಿ ಪಕ್ಷಿಗಳಿಗೆ ಯೂಸ್ ಆಗುವಂತಹ ಮೆಡಿಸನ್ಸ್ ಅಂತಲೇ ಹೇಳ್ಬೋದು. ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಯೂಸ್ ಆಗುವಂತಹ ಮೆಡಿಸನ್ಸ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ, ಇದು 4 ದಿನ, ಅಂದರೆ 4 ದಿನಕ್ಕಷ್ಟೇ ಇಲ್ಲಿ ನಾವು ನೋಡ್ಬೋದು. ಇದಕ್ಕೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ. ನೀವು ಇಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ಮಾಡಿ ನಾವು ಇಲ್ಲಿ ತಗೊಳ್ಬಹುದು. 4 ದಿನ ಇಲ್ಲಿ ಏನಂದರೆ ಕೃಷಿ ಮೇಳ ಇದ್ದರೆ ನಾವು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಾವು ಇಲ್ಲಿ ಅಲ್ಲೇ ಹೋಗಿ ಪರ್ಚೇಸನ್ನು ಕೂಡ ಮಾಡಬಹುದು ನೋಡಿ. ಇಲ್ಲಿ ದನಗಳು ಇವನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ ನೋಡಿ ಫ್ರೆಂಡ್ಸ್. ವೆರೈಟಿ ಆಫ್ ನೋಡ್ಬೋದು, ಇಷ್ಟು ದೊಡ್ಡದಾಗಿ ಇದ್ದಾವೆ ಅಂತಹ. ಬೇರೆ ಬೇರೆ ಹಳ್ಳಿಗಳಿಂದ, ಬೇರೆ ಬೇರೆ ಊರುಗಳಿಂದ ತಗೊಂಡು ಬಂದಿರ್ತಾರೆ ನೋಡಿ. ನಾವು ನೋಡಿಲ್ಲದೆ ಇರುವಂತಹ ಎಲ್ಲ ಪ್ರಾಣಿಗಳನ್ನು ಯಾವ ಥರ ಇರ್ತವೆ ಏನು ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು. ಇಲ್ಲಿ ಎಲ್ಲ ಕಡೆಯಿಂದನೂ ಜನಗಳು ನೋಡೋಕ್ಕೆ ಅಲ್ಲದೆ ಪರ್ಚೇಸ್ ಕೂಡ ಮಾಡೋಕ್ಕೆ ಬರ್ತಾರೆ. ಎಲ್ಲ ರೈತರಿಗೂ ಕೂಡ ಇಲ್ಲಿ ಬರ್ತಾರೆ. ಎಲ್ಲರಿಗೂ ಕೂಡ ಒಂದು ಉಪಯುಕ್ತವಾದ ಮಾಹಿತಿ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್. ನೋಡಿ, ಇದನ್ನು ಎಷ್ಟು ಚಂದ ಅಲಂಕಾರ ಮಾಡಿ ಇಟ್ಟಿದ್ದಾರೆ, ಎಷ್ಟು ಎತ್ತರವಾಗಿ ಇದ್ದಾವೆ ಅಂತ ಹೇಳಿ ಎತ್ತುಗಳು. ತುಂಬ ಖುಷಿಯಾಗುತ್ತೆ. ನಾವು ಯಾವಾಗಲೂ ನೋಡಿಲ್ಲದೆ ಇರುವಂಥ ಇವನ್ನೆಲ್ಲ ನೋಡಿದರೆ ತುಂಬ ಖುಷಿಯಾಗುತ್ತೆ. ಇಲ್ಲೂ ಕೂಡ ಈ ಕಡೆ ನೋಡಿ, ನೆಕ್ಸ್ಟು ಕೋಳಿಗಳ ಒಂದು ಪಾರ್ಟಿಷನ್ ಮಾಡಿ ಇಲ್ಲಿ ಸಹ್ಯಾದ್ರಿ ಕೋಳಿ ಆಗಿರಬಹುದು, ರಾಜ ಕೋಳಿ ಅಂತ ಹೇಳಿ ನಾವು ಈ ಥರದ್ದೆಲ್ಲ ನೋಡಿರೋದೇ ಇಲ್ಲ. ಇದರ ಡೀಟೇಲ್ಸ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ, ನಾವು ನೋಡ್ಬೋದು. ಬೇಕಂದರೆ ನಾವು ಏನಂದರೆ ಇವ್ರ ಕಡೆ ಹೋಗಿ ನಾವು ಪರ್ಚೇಸನ್ನು ಮಾಡ್ಬೋದು. ಅಂದರೆ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ, ಕೋಳಿ ಫಾರ್ಮ್ ಎಲ್ಲ ಮಾಡ್ತೀವಲ್ಲ ಫ್ರೆಂಡ್ಸ್, ಅದಕ್ಕೆ ತುಂಬ ಯೂಸ್ ಆಗುತ್ತೆ ನೋಡಿ. ಇದ್ರ ಬೇಕಂದರೆ ಡೀಟೇಲ್ಸ್ ನಾನು ತೋರಿಸ್ತೀನಿ, ನೀವು ಬೇಕಂದರೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಮತ್ತು ಈ ಕೋಳಿಗಳ ಬಗ್ಗೆನೂ ಕೂಡ ತುಂಬ ಅಂದರೆ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಎಷ್ಟಿರ್ತವೆ ಅದು ಅಂದರೆ ಅದರ ತೂಕ, ಅದರ ಡೀಟೇಲಾಗಿ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕಾಂಟ್ಯಾಕ್ಟ್ ನಂಬರು ಕೂಡ ಕೊಟ್ಟಿದ್ದಾರೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದಾದ್ರೂ ನಿಮಗೆ ಮಾಹಿತಿ ಬೇಕಿದ್ದರೆ, ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ದರೆ, ಇಲ್ಲಿ ಗೊತ್ತಾಗಲ್ಲದೆ ಇದ್ದರೆ ನನಗೆ ಒಂದು ಕಮೆಂಟ್ ಮಾಡಿ. ನಾನು ಅಂದರೆ ಆದಷ್ಟು ನನಗೆ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕರೆ ನಿಮಗೆ ಕಮೆಂಟ್ ಮಾಡ್ತೀನಿ, ರಿಟರ್ನ್ ಕಮೆಂಟ್ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ. UAS ಶೀಪ್ ಅಂತ ಹೇಳಿ ಇಲ್ಲಿ ಕುರಿಗಳು ಮತ್ತು ಟಗರುಗಳನ್ನು ನಾವು ನೋಡ್ಬೋದು. ಇವು ಕೂಡ ವೆರೈಟಿ ಆಗಿರ್ತವೆ. ಇವನು ಕೂಡ ಏನಂದರೆ ಸೇಲಿಗೆ ಪರ್ಚೇಸ್ ಕೂಡ ಮಾಡ್ಬೋದು. ಇದ್ರ ಬಗ್ಗೆ ಮಾಹಿತಿ ಬೇಕಿದ್ರೂ ಕೂಡ ನಾವು ಅಲ್ಲೇ ಹೋಗಿ ಏನಂದರೆ ಮಾಹಿತಿಯನ್ನು ತಗೊಳ್ಬಹುದು ನೋಡಿ.
ಈ 4 ದಿನ ಎಲ್ಲರಿಗೂ ಉಪಯೋಗವಾಗುವಂಥ ಒಂದು ಕೃಷಿ ಮೇಳನ ಅಂತಲೇ ಹೇಳ್ಬೋದು. ವರ್ಷಕ್ಕೆ 4 ದಿನ ಇರುತ್ತೆ. ಇವತ್ತು ಅಥವಾ ನಾಳೆ ಲಾಸ್ಟ್ ಇದೆ ಅನಿಸುತ್ತೆ ಫ್ರೆಂಡ್ಸ್. ಶನಿವಾರ ಸ್ಟಾರ್ಟ್ ಆಗಿದೆ. ಶನಿವಾರ, ರವಿವಾರ, ಸೋಮವಾರ, ಮಂಗಳವಾರ ಅಂದರೆ 4 ದಿನ. ಮಂಗಳವಾರಕ್ಕೆ 4 ದಿನ ಕಂಪ್ಲೀಟ್ ಆಗುತ್ತೆ. 4 ದಿನ ನಾವು ಇಲ್ಲಿ ನೋಡಬಹುದು. ನೋಡಿ, ಇಲ್ಲಿ ಒಳಗಡೆ ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಅಪ್ಪು ಹೋಟೆಲ್ ಅಂತ ಹೇಳಿ. ಅಪ್ಪು ಸರ್ ಹೆಸರು ಕೇಳಿದ್ರೇ ಖುಷಿಯಾಗುತ್ತೆ. ಒಳಗಡೆ ನೋಡಿ, ಒಳಗಡೆ ಇದ್ದವರಿಗೆಲ್ಲ ಊಟಕ್ಕೆ ಇಲ್ಲಿ ವ್ಯವಸ್ಥೆನೂ ಕೂಡ ಇದೆ. ಇಲ್ಲಿ ಊಟ ಮಾಡ್ಬೋದು. ಇಲ್ಲಿ ಆವಾಗಲೇ ತೋರಿಸಿದ್ನಲ್ಲ ಫ್ರೆಂಡ್ಸ್, ಏನಂದರೆ ಜಾನುವಾರುಗಳಿಗೆ ಮೆಡಿಸನ್ಸು ಎಲ್ಲ ಕಡೆಯವರು ಎಲ್ಲ ಥರದ ಮೆಡಿಸನ್ಸು ಕೂಡ. ನಮಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲ್ಲ, ಬಟ್ ಇವೆಲ್ಲ ಸಾಕಿದವ್ರಿಗೆ, ಇವೆಲ್ಲ ಪ್ರಾಣಿ ಪಕ್ಷಿಗಳು ಮನೆಯಲ್ಲಿ ಇದ್ದವ್ರಿಗೆ ಇದರ ಬಗ್ಗೆ ಡೀಟೇಲಾಗಿ ಗೊತ್ತಿರುತ್ತೆ. ನೀವು ಕೂಡ ತಗೊಳ್ಬೋದು ಅಂತ, ನಿಮಗೆ ಅಂದರೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಕುದುರೆಗಳು ಎಷ್ಟು ಚೆನ್ನಾಗಿದೆ, ಫುಲ್ ವೈಟಾಗಿ. ಇದನ್ನು ನೋಡಿ ಅಂತೂ ನನಗೆ ತುಂಬ ಖುಷಿ ಆಯಿತು. ನಾವು ಟಿ ವಿಲಿ, ಮೂವಿನಲ್ಲಿ ಎಲ್ಲ ನೋಡಿರ್ತೀವಿ. ಇಲ್ಲಿ ನೋಡಿ ಎಮ್ಮೆಗಳು, ಕೋಣಗಳು ಇದ್ದಾವೆ. ಇವು ಮುರ್ರಾ ಕೋಣ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಶೈನಿಂಗ್ ಆಗಿ ಎಷ್ಟು ಚೆನ್ನಾಗಿದ್ದಾವೆ ನೋಡೋಕ್ಕೆ. ಯಾವ ಥರ ಎಲ್ಲ ಅಲಂಕಾರ ಮಾಡಿರ್ತಾರೆ, ಯಾವ ಥರ ಮೇಂಟೆನೆನ್ಸ್ ಮಾಡಿರ್ತಾರೆ ನೋಡಿ. ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು ನೋಡಿ. ಹೂವಿನಿಂದ, ಫ್ಲವರಿಂದ, ಮಾಲೆಯಿಂದನೇ ಇವನ್ನ ಅಲಂಕಾರ ಮಾಡಿದರೆ ಎಷ್ಟು ದಪ್ಪ ದಪ್ಪಕ್ಕಾಗಿದ್ದಾವೆ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಇದೇ ನೋಡಿ, ಮುರ್ರಾ ಕೋಣ ಅಂತ ಹೇಳಿದ್ನಲ್ವ ಆವಾಗಲೇ. ಇವು ಮುರ್ರಾ ಕೋಣ ಅಂತ ಹೇಳಿ ಇದರ ಹೆಸರು. ನೆಕ್ಸ್ಟು ಎಲ್ಲಲ್ಲಿ ಸಣ್ಣ ಮಕ್ಕಳಿಗೆ ಆಟಿಕೆಗಳಂತೂ ಸಿಕ್ಕಾಪಟ್ಟೆ ಇದ್ವು. ಇಲ್ಲಿ ನೋಡಿ, ನಾನು ಅಂದರೆ ಮೇಯ್ನಾಗಿ ಇರೋದಕ್ಕಷ್ಟೇ ಹತ್ತಿರದಿಂದ ಹೋಗಿ ವಿಡಿಯೋ ಮಾಡಿದ್ದೆ. ತುಂಬ ಅಂದರೆ ತುಂಬ ರಶ್, ತುಂಬ ಕ್ರೌಡು. ನೋಡಿದ್ರೇ ಗೊತ್ತಾಗ್ತಾ ಇರ್ಬೋದು ನಿಮಗೆ. ಆದರೂ ಕೂಡ ನಾನು ಆದಷ್ಟು ವಿಡಿಯೋನ ಮಾಡಿದ್ದೀನಿ, ಎಲ್ಲರಿಗೂ ಹೆಲ್ಪ್ ಆಗಲಿ, ಎಲ್ಲರಿಗೂ ಒಂದು ಮಾಹಿತಿ ಸಿಗಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ. ಇಲ್ಲಿ ನೋಡಿ, ನಾವು ಹೋಗುವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಕ್ರೌಡ್ ಇದೆ. ಇಲ್ಲಿಂದ ಸ್ಟ್ರೇಟ್ ಹೋಗುವಾಗ ಇವಾಗ ಪಾರ್ಟೇಷನ್ ತೋರಿಸಿದ್ನಲ್ಲ, ಜಾನುವಾರುಗಳ ಪಾರ್ಟೇಷನ್ ಆಗಿರ್ಬೋದು, ಈ ಥರ ಎಲ್ಲನೂ ಒಂದು ಪಾರ್ಟೇಷನ್ ಮಾಡಿದ್ದಾರೆ. ಬನ್ನಿ ನೆಕ್ಸ್ಟು ಮತ್ತೆ ಹೋಗೋಣ ಏನೆಲ್ಲ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಇಲ್ಲಿ ನೋಡುವಾಗ ನನಗೆ ನೋಡಿ, ಇಲ್ಲಿ ಮಂಗನಿಂದ ಕಲ್ಲು ಹೊಡೆಯುವ ಕೋವಿ ಅಥವಾ ಗನ್ ಅಂತಲೇ ಹೇಳ್ಬೋದು. ಮಂಗನಿಗೆ ಹೊಡೆಯುವಂಥ ಸ್ಟೋನ್ ಗನ್ ಅಂತ. ಇದನ್ನು ಬೇಕಿದ್ರೆ ನಾವು ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಫ್ರೆಂಡ್ಸ್, ಯೂಸ್ ಆಗ್ಬೋದು ಅಂತ ಹೇಳಿ ನಾನು ಇದನ್ನು ಒಂದು ಏನಂದರೆ ಶೂಟ್ ಮಾಡಿದೆ. ನೆಕ್ಸ್ಟು ನೋಡಿಲಿ ಮತ್ತೆ ಮುಂದೆ ಹೋಗೋಣ, ಏನೆಲ್ಲ ಇದೆ ಏನು ಅಂತ ಹೇಳಿ ನೋಡ್ಕೊಂಬರೋಣ. ಎಲ್ಲ ಮಕ್ಕಳುಗಳು, ಸಣ್ಣ ಮಕ್ಕಳನ್ನು ಕೂಡ ಕರ್ಕೊಂಡ್ಬಂದಿದ್ದಾರೆ. ವಯಸ್ಸಾದರು, ಎಲ್ಲ ಕಡೆಯವರು, ರೈತರುಗಳು ಅಥವಾ ನಮ್ಮ ಎಲ್ಲ ಜನಗಳು ಬಂದಿದ್ದಾರೆ ನೋಡಿ. ಪ್ರದರ್ಶನ ನೋಡಲಿಕ್ಕಾಗಿರ್ಬೋದು ಅಥವಾ ಅವರಿಗೆ ಯೂಸ್ ಆಗಬಹುದು ಅನ್ನೋ ಕಾರಣಕ್ಕೆ ಎಲ್ಲೆಲ್ಲಿಂದನೂ ಜನ ಬರ್ತಾರೆ ನೋಡೋಕ್ಕೆ. ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಫ್ರೆಂಡ್ಸ್. ಇಲ್ಲಿ ನೋಡಿ, ಕೃಷಿಗೆ ಸಂಬಂಧಪಟ್ಟಂತಹ ವಸ್ತು ಪ್ರದರ್ಶನ. ಇಲ್ಲಿ ಏನೇನಿದೆ ಏನೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ. ಬನ್ನಿ ನೋಡೋಣ. ತುಂಬ ಕ್ರೌಡ್ ಇತ್ತು ಮಾತ್ರ. ಬನ್ನಿ ಮುಂದೆ ಏನೆಲ್ಲ ಇದೆ ಅಂತ ನೋಡ್ಕೊಂಬರೋಣ. ಇಲ್ಲಿ ಒಂದು ಕಡೆ ಬಂದರೆ ಇದೆಲ್ಲ ಫುಲ್ಲು ಬ್ಯಾಂಕಿಂದನೇ ಒಂದು ಇದನ್ನು ಮಾಡಿದರು. ಅಂದರೆ ಎಲ್ಲ ಥರದ ಬ್ಯಾಂಕುಗಳು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ ಆಫ್ ಇಂಡಿಯಾ, ಕರ್ನಾಟಕ ಬ್ಯಾಂಕು, ಈ ಥರ ಎಲ್ಲ ಬ್ಯಾಂಕ್ಗಳಿಗೆ ನಮಗೆ ಏನೆಲ್ಲ ಸ್ಕೀಮ್ ಇದೆ, ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಇವೆಲ್ಲ ನಾವು ಬ್ಯಾಂಕಿಗೆ ಹೋಗಿ ನಾವು ಅಂದರೆ ವಿಚಾರ ತಿಳ್ಕೊಳ್ಬೋದು ಅಂತ ಹೇಳಿ. ನೆಕ್ಸ್ಟ್ ನೋಡಿಲಿ, ರೇಷ್ಮೆ ಹುಳುವಿನ ಜೀವನ ಚಕ್ರ ಅಂತ ಹೇಳಿ. ರೇಷ್ಮೆ ಹುಳುಗಳನ್ನು ನಾನು ನಿಜವಾಗ್ಲೂ ಅಂದರೆ ಎದುರಿಂದ ನೋಡಿರಲೇ ಇಲ್ಲ. ಇದೇ ಫಸ್ಟ್ ಟೈಮು ಇಲ್ಲಿ ಬಂದಿದ್ದಕ್ಕೆ ಕಾರಣ ನನಗೆ ನೋಡೋಕ್ಕೆ ಸಿಕ್ತು. ಇದು ನೋಡಿ ಯಾವ ಥರ ಇದೆ ಅಂತ ಹೇಳಿ ರೇಷ್ಮೆ ಹುಳ. ನೀವು ನೋಡಿದ್ರೆ ಆಯಿತು, ನೋಡಿಲ್ಲ ಅಂದರೆ ನೋಡಿ ಖುಷಿಪಡಿ. ನಾನು ಹತ್ತಿರದಿಂದನೇ ವಿಡಿಯೋಸನ್ನು ಮಾಡಿದ್ದೀನಿ. ಈ ರೇಷ್ಮೆ ಹುಳಗಳಲ್ಲೂ ಕೂಡ ತುಂಬ ವೆರೈಟಿ ಇದೆ ನೋಡಿ. ಅಂದರೆ ಕಚ್ಚಾ ರೇಷ್ಮೆ ಆಗಿರ್ಬೋದು, ಅಂದರೆ ಪ್ಯೂರ್ ರೇಷ್ಮೆ, ಈ ಥರ ಇದೆ ಅಂತ ಹೇಳ್ಬೋದು. 4ನೇ ಹಂತದ ರೇಷ್ಮೆ ಅಂತೆ ನೋಡಿ ಫ್ರೆಂಡ್ಸ್. ಇವು ಎಷ್ಟು ಜೀವಂತವಾಗಿರುವಂತಹ ಹುಳಗಳು ನೋಡಿ. ವೆರೈಟಿಯಾಗಿ ಯಾವ ಥರ ಇದೆ ಅಂತ ಹೇಳಿ ನನಗಂತೂ ನೋಡಿ ಆಶ್ಚರ್ಯ ಆಯಿತು.
ಈ ಥರ ಇರುತ್ತೆ ಅಂತೇಳಿ ನಾವು ರೇಷ್ಮೆ ಎಲ್ಲ ಯೂಸ್ ಮಾಡ್ತೀವಿ, ರೇಷ್ಮೆ ಪ್ರಾಡಕ್ಟ್ಸ್ ಎಲ್ಲ. ಬಟ್ ಇದರಿಂದನೇ ಅವೆಲ್ಲ ರೆಡಿಯಾಗಿದ್ದು ನೋಡಿ ಎಲೆಗಳನ್ನ ಹೇಗೆ ತಿಂತಾ ಇದ್ದೇವೆ ಅಂತೇಳಿ. ಇವು ರೇಷ್ಮೆ ಗೂಡುಗಳು ನೋಡಿ, ಫಸ್ಟಿಗೆ ಈ ಥರ ಗೂಡನ್ನು ಕಟ್ಟಿರ್ತವೆ. ನೆಕ್ಸ್ಟು ಈ ಕಡೆ ಬಂದರೆ ಇನ್ನೊಂದು ಕಡೆ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ನೋಡಿ ಎಲ್ಲ ಥರದ ಸೀಡ್ಸ್ಗಳು ಸಿಗ್ತವೆ ನಮಗೆ, ಅಗ್ರಿಕಲ್ಚರ್ಗೆ ಯೂಸ್ ಆಗುವಂಥ ಸೀಡ್ಸ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಉಪಯುಕ್ತ ಆಗುತ್ತೆ ಅಂತ ಹೇಳಿದರೆ ಅವ್ರಿಗೆ ಗೊತ್ತಾಗುತ್ತೆ ಇದು. ಬಟ್ ಎಲ್ಲ ತರಹದ ಸೀಡ್ಸ್ಗಳು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಇಲ್ಲಿ ಬಂದರೆ ಈ ಪಾರ್ಟಿಷನ್ಗೆ ಬಂದರೆ ನೋಡಿ, ಇಲ್ಲಿ ಎಲ್ಲ ಥರದ ಪ್ಲ್ಯಾಂಟ್ಸ್ ಆಗಿರ್ಬೋದು, ಅದರ ಸೀಡ್ಸ್ ಆಗಿರ್ಬೋದು, ಅಂದರೆ ಕಾಳುಗಳ ಸೀಡ್ಸ್ ಆಗಿರ್ಬೋದು ಇಲ್ಲಿ ನಮಗೆ ಸಿಗುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಈ ಕಡೆ ಬಂದ್ವಿ. ನೆಕ್ಸ್ಟು ಈ ಕಡೆ ಪಾರ್ಟಿಷನಿಗೆ ಬಂದರೆ ನೋಡಿ ಎಲ್ಲ ಒಂದು ಅಂದರೆ ಈ ಥರ ಶುಂಠಿ ಅಥವಾ ಬೆಳ್ಳುಳ್ಳಿ ಮತ್ತು ಅಡಿಕೆ ಅದರ ಬಗ್ಗೆ ಪ್ಲ್ಯಾಂಟ್ಸ್ಗಳು ಮತ್ತು ಅದರ ಮಾಹಿತಿ ಯಾರೆಲ್ಲ ಈ ಥರ ಅಂದರೆ ಒಂದು ಏನಾದರೂ ಮಾಡೋರಿದ್ದರೆ ಇಲ್ಲಿ ನಾವು ಕಾಣ್ಬೋದು ನೋಡಿ ಫ್ರೆಂಡ್ಸ್. ನೋಡಿ ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಅಡಿಕೆ ಇವೆಲ್ಲ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಇದ್ರ ಬಗ್ಗೆ ಗೊತ್ತಿರೋರಿಗೆಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಕ್ಲಿಯರಾಗಿ ಡೀಟೇಲಾಗಿ ಮಾಡಿದ್ದೀನಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇಲ್ಲಿ ನೋಡಿ ಶಿರ್ಸಿಯವರು ಇವರು ಕೋಕಮ್ ಜ್ಯೂಸನ್ನು ಮಾಡ್ತಾಯಿದ್ರು. ಇಲ್ಲಿ ಸೇಲ್ ಮಾರ್ತಾನೂ ಇದ್ದರೂ ಕೂಡ ನಾವು ಒಂದು ಗ್ಲಾಸ್ ತೊಗೊಂಡು ಕುಡಿದ್ವಿ, ಚೆನ್ನಾಗಿತ್ತು. ಬೆಳ್ಳುಳ್ಳಿ ಕೋಕಮ್ ಜ್ಯೂಸ್ ಅಂತ ಹೇಳಿ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು. ಇದು ಏನಂದರೆ ಡೈಜೆಷನ್ಗೆ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಕೂಡ ಒಂದು ಹಣ್ಣಿನ ಬಗ್ಗೆ ಒಂದು ಏನಂದರೆ ಇನ್ಫಾರ್ಮೇಷನ್ ಇಟ್ಟಿದ್ರು. ಬಾಳೆಹಣ್ಣು, ತೆಂಗಿನಕಾಯಿ, ಪಪ್ಪಾಯ ಈ ಥರ ನೋಡಿ ಇಲ್ಲಿ. ನೆಕ್ಸ್ಟು ಈ ಕಡೆ ಬಂದರೆ ಮನೆ ಹಿಟ್ಟಿನ ಗಿರಣಿ ಅಂತ ಹೇಳಿ ಮನೆಯಲ್ಲೇ ಮಾಡ್ಕೊಳ್ಬೋದು, ಮನೆಯಲ್ಲೇ ಮಾಡ್ಕೊಳ್ಳುವಾದಂಥ ಒಂದು ಮಿನಿ ಗಿರಣಿ ಅಂತಲೇ ಹೇಳ್ಬೋದು. ಇದೊಂದು 5 kg ಹಿಟ್ಟನ್ನು ಹಾಕ್ಬೋದು. ಇದರಲ್ಲಿ ಜೋಳ ಅಥವಾ ಗೋಧಿ, ಅಕ್ಕಿ, ರಾಗಿ, ಬೇಳೆ ಈ ಥರ ನಾವು ಮಾಡ್ಕೊಳ್ಬಹುದು ಮನೆಯಲ್ಲೇ ಒಂದು 5 kgವರೆಗೂ. ಇದರ ಪ್ರೈಸ್ ಇಲ್ಲಿ ನೋಡಿ 20,000 ರೂಪಾಯಿ ಅಂತೆ. ಬಟ್ ಅಲ್ಲೇ ನಾವು ಇವ್ರ ಕಡೆ ಪರ್ಚೇಸ್ ಮಾಡಿದರೆ 16,000 ರೂಪಾಯಿ ಅಂತ ಹೇಳಿದರು. ಚೆನ್ನಾಗಿತ್ತು, ಯೂಸ್ ಆದವ್ರಿಗೆ ತೊಗೊಳ್ಬಹುದು ಅಂತ ಹೇಳಿ. ಮತ್ತು ನೋಡಿ ಇಲ್ಲಿ ಒಂದು ಊರನ್ನೇ ನಿರ್ಮಾಣ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿಯಾಯಿತು ನೋಡಿ. ರೋಡ್ ಆಗಿರ್ಬೋದು, ಹೊಲ, ಗುಡ್ಡ, ಬೆಟ್ಟ, ಮನೆಗಳು, ಕೆರೆ, ಬಾವಿ, ಫಾರ್ಮ್ ಹೌಸ್ ಆಗಿರ್ಬೋದು. ನೋಡಿ ಇಲ್ಲಿ ಬಾವಿ, ಈ ಥರ ರೋಡು, ಎಷ್ಟು ಚೆನ್ನಾಗಿ ವೆಹಿಕಲ್ಸು, ಕೆರೆ, ಎಷ್ಟು ಹೊಲ ಗದ್ದೆಗಳನ್ನು ಕೂಡ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ತುಂಬ ಖುಷಿಯಾಯಿತು ನನಗಂತೂ. ಇದನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಮೇಲ್ಗಡೆ ಒಂದು ದೇವಸ್ಥಾನನೂ ಕೂಡ ಮಾಡಿದ್ದಾರೆ. ಒಂದು ಊರಂದರೆ ಅಲ್ಲಿ ಇವೆಲ್ಲ ಇದ್ದೇ ಇರುತ್ತೆ ಅಲ್ವಾ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಈ ಕಡೆ ನೋಡಿ ಇದು ಒಂದು ಬೇರೆ ಪಾರ್ಟಿಷನ್. ನೆಕ್ಸ್ಟ್ ಇಲ್ಲಿ ಬಂದರೆ ಬೆತ್ತದಿಂದ ಮಾಡಿರುವಂತಹ ಚೇರು, ಬುಟ್ಟಿ ಆಗಿರ್ಬೋದು, ಫುಲ್ಲು ಏನಂದರೆ ಗಟ್ಟಿಯಾಗಿರ್ತವೆ ನೋಡಿ ಫ್ರೆಂಡ್ಸ್. ಈ ಒಂದು ಸಣ್ಣ ಚೇರಿಗೆ 2,000 ರೂಪೀಸ್, 1,900 ಎಷ್ಟು ಸಮಥಿಂಗ್ ಹೇಳಿದರು. ಇದು ದೊಡ್ಡವ್ರು ಕೂತ್ರೂ ಏನಾಗೋದಿಲ್ಲಂತೆ. ಈ ಥರ ಬೆತ್ತದ ಒಂದು ಚೇರು, ಬುಟ್ಟಿ ಇವುಗಳ ಮಾಹಿತಿ ಬೇಕಂದ್ರೂ ತೊಗೊಳ್ಬೋದು. ಇಲ್ಲೇ ಬೇಕಿದ್ದರೂ ನಾವು ಪರ್ಚೇಸ್ ಮಾಡಬಹುದು ನೋಡಿ. ಇಲ್ಲಿ ಬ್ಯಾಗ್ಸ್ ಆಗಿರಬಹುದು, ಮತ್ತು ಹೊಲ ಗದ್ದೆಗಳಿಗೆ ಬೇಕಾಗಿರುವಂತಹ ಔಷಧಿಗಳಾಗಿರಬಹುದು, ಎಲ್ಲನೂ ಕೂಡ ಇಲ್ಲಿ ನಮಗೆ ಸಿಗುತ್ತೆ. ಈ ಕೃಷಿ ಮೇಳಕ್ಕೆ ಬಂದರೆ ನಾವು ಎಲ್ಲ ಥರದ ಮಾಹಿತಿನ ತೊಗೊಳ್ಬೋದು, ಎಲ್ಲ ತರಹದ ವಸ್ತುಗಳನ್ನು ನೋಡಬಹುದು. ವೆರೈಟಿಯಾದ ಬೇರೆ ಬೇರೆ ಊರುಗಳಿಂದ ನಾವು ಎಲ್ಲಿ ಏನೇನೆಲ್ಲ ಸಿಗುತ್ತೆ ಅನ್ನೋ ಒಂದು ಮಾಹಿತಿ ಸಿಗುತ್ತೆ, ಮತ್ತು ನೋಡಬಹುದು. ಬನ್ನಿ ಹಿಂಗೆ ಮುಂದ್ಗಡೆ ಹೋಗೋಣ ಏನೆಲ್ಲ ಇದೆ ಅಂತ ಹೇಳಿ.
ನೋಡಿ ನಾವು ಬಂದಾಗ ಸಿಕ್ಕಾಪಟ್ಟೆ ಮಳೆ ಮೋಡ ಆಗಿತ್ತು ಫ್ರೆಂಡ್ಸ್. ಇನ್ನೇನು ಮಳೆ ಬರುತ್ತೆ ಅನ್ನೋ ಟೈಮ್ ಆಗಿತ್ತು. ಆದರೂ ಕೂಡ ನಾವು ನೋಡೋಣ ಎಲ್ಲಿವರೆಗೂ ಆಗುತ್ತೆ ಅಂತ ಹೇಳಿ ನೋಡ್ತಾ ಇದ್ವಿ. ಈ ಕಡೆ ಬಂದರೆ ನೋಡಿ ಇಲ್ಲಿ ಅಂದರೆ ಹಣ್ಣಿನ ಗಿಡಗಳು, ಎಲ್ಲ ಥರದ ಹಣ್ಣಿನ ಗಿಡಗಳು, ಮಾವಿನ ಹಣ್ಣಾಗಿರ್ಬೋದು, ಹಲಸಿನ ಹಣ್ಣಾಗಿರ್ಬೋದು, ಪೇರು ಹಣ್ಣು, ಈ ಥರ ಎಲ್ಲ ತರಹದ ಹಣ್ಣಿನ ಗಿಡಗಳನ್ನು ನಾವು ನೋಡ್ಬೋದು. ಮನೆಗೂ ಕೂಡ ತೊಗೊಂಡೋಗಿ ನಮಗೇನಾದರೂ ಪ್ಲೇಸ್ ಇದ್ದರೆ ಮನೆಯಲ್ಲಿ ಕೂಡ, ಮನೆ ಹತ್ರನೂ ಕೂಡ ಇದನ್ನು ಹಾಕ್ಬೋದು. ಹಲಸಿನ ಹಣ್ಣು ನೋಡಿ ಇಲ್ಲಿ 3 ವೆರೈಟಿ ಗಿಡ ಇದ್ದು, ಅಂದರೆ ಒಂದು ಕಲರ್ ಚೇಂಜ್ ಇರುತ್ತೆ, ಒಂದು ಗಟ್ಟಿ ಇರುತ್ತೆ, ಒಂದು ಈ ಥರ ಲೋಳೆ ಟೈಪ್ ಇರುತ್ತೆ ಹಲಸಿನ ಹಣ್ಣು. 3 ಟೈಪ್ ಹಲಸಿನ ಗಿಡಗಳು ಇದ್ವು. ಮಾವಿನ ಹಣ್ಣಂತೂ ಸಿಕ್ಕಾಪಟ್ಟೆ ವೆರೈಟಿ ಗಿಡಗಳು ಇದ್ವು. ನಾವು ಯಾವುದಾದ್ರೂ ತೊಗೊಳ್ಬೋದು. ನೋಡಿ ಇಲ್ಲಿ ಎಷ್ಟು ನಮಗೆ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಕೃಷಿ ಮೇಳಕ್ಕೆ ಬಂದರೆ. ನೀವು ಈ ವರ್ಷ ಬರೋಕ್ಕೆ ಆಗಲಿಲ್ಲ ಅಂತ ಹೇಳಿದರು, ನೆಕ್ಸ್ಟ್ ವರ್ಷನಾದರೂ ಬರಬಹುದು. ಬಂದು ನೀವು ಇಲ್ಲಿ ಕಾಣ್ಬೋದು. ನೋಡಿ ಎಲ್ಲ ಊರುಗಳ ಸ್ವೀಟ್ಸ್ ಆಗಿರ್ಬೋದು, ಎಲ್ಲ ತರಹದ ಅಂದರೆ ಸ್ನ್ಯಾಕ್ಸ್ಗಳ ಒಂದು ಯಂತ್ರಗಳು, ಸ್ನ್ಯಾಕ್ಸ್ ಮಾಡೋ ಎಣ್ಣೆಯಿಂದ ಕರೀದೇನೆ ಇರುವಂಥ ಸ್ನ್ಯಾಕ್ಸ್ ಮಾಡೋ ಯಂತ್ರಗಳಾಗಿರ್ಬೋದು, ಈ ಥರನೂ ಕೂಡ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟು ನಾವು ಇನ್ನು ಮುಂದುಗಡೆ ಬಂದರೆ ಇಲ್ಲಿ ಫ್ರೂಟ್ಸು, ಫ್ಲವರ್ಸು ಮತ್ತು ಇನ್ಸೆಕ್ಟ್ಸ್ಗಳ ಒಂದು ಶೋ, ಅಂದರೆ ಒಂದು ಪ್ರದರ್ಶನ ಇತ್ತು. ಅದನ್ನು ನೋಡೋಕ್ಕೆ ತುಂಬ ಕ್ಯೂರಿಯಸ್ ಇತ್ತು ನನಗೆ. ಬನ್ನಿ ನೋಡ್ಕೊಂಡು ಬರೋಣ. ನೀವು ಕೂಡ ನೋಡ್ಬೋದು ನನ್ನ ಜೊತೆಗೆ. ಇಲ್ಲಿ ನೋಡಿ ಇದೇ ಕೃಷಿ ವಿಶ್ವವಿದ್ಯಾಲಯ ಕಾಲೇಜ್ ಅಂತ ಹೇಳಿ, ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ. ಮುಂದೆ ನೋಡೋಣ ಬನ್ನಿ. ಇನ್ನೇನು ಮಳೆ ಬರುವ ಟೈಮ್ ಆಗಿತ್ತು. ಬನ್ನಿ ನೋಡ್ಕೊಂಬರೋಣ. ನಾವು ಇದಕ್ಕೆ ಎಂಟ್ರೆನ್ಸ್ ಆದ್ವಿ, ಮಳೆ ಸ್ಟಾರ್ಟ್ ಆಯಿತು ನೋಡಿ ಫ್ರೆಂಡ್ಸ್. ಹಾಗೆ ನಾವು ಒಳಗಡೆ ಎಲ್ಲ ನೋಡ್ಕೊಂಡು ಬಂದ್ರಾಯ್ತಂತೂ ಹೋಗೋಕ್ಕೆ. ಮತ್ತು ಮಳೆ ಸ್ಟಾರ್ಟ್ ಆಗೋಕ್ಕೆ ಚೆನ್ನಾಗಾಯಿತು. ಮತ್ತು ಹೊರಗಡೆ ಫುಲ್ ಮಳೆ ಕಡಿಮೆ ಆದಮೇಲೆ ಬಂದ್ವಿ ನಾವು, ಇಲ್ಲಾಂದರೆ ಫುಲ್ ಮಳೆಯಲ್ಲಿ ತೊಯ್ಸ್ಕೊಂಡ್ಬಿಡ್ತಿದ್ವಿ. ಇಲ್ಲಿ ನೋಡಿ ಒಳಗಡೆ ಹೋಗೋಣ. ಎಂಟ್ರೆನ್ಸು ಕಿತ್ತೂರಿನ 200ನೇ ಏನಂದರೆ 200 ವರ್ಷಗಳ ಒಂದು ಶತಮಾನೋತ್ಸವ ಅಂತೇಳಿ ಇಲ್ಲಿ ಎಲ್ಲ ಕಾಳುಗಳು, ಕಡಲೆಕಾಳು ಮತ್ತು ಅಲಸಂದಿ ಕಾಳು, ಎಲ್ಲ ಕಾಳುಗಳ ಒಂದು ಶಾಪ್ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ನಾವು ಒಳಗಡೆ ಎಲ್ಲನೂ ನೋಡ್ಬೋದು. ಈ ಕಡೆನೂ ನೋಡಿ ನಿಂಬೆಹಣ್ಣು, ಹಣ್ಣುಗಳು, ಅಂದರೆ ಒಬ್ಬೊಬ್ಬರು ಒಂದೊಂದು ಊರಿನವರು ಒಂದೊಂದು ಥರದ ಏನಂದರೆ ಹಣ್ಣುಗಳು, ಅವರವರು ಬೆಳೆದ ಹಣ್ಣುಗಳು, ಮತ್ತು ಲೆಮನ್ ಅಂದರೆ ನಿಂಬೆಹಣ್ಣು, ಕಾಳು ಕಡಿಗಳು, ಎಲ್ಲದರ ಬಗ್ಗೆ ನಮಗೆ ಇಲ್ಲಿ ಮಾಹಿತಿ ಸಿಕ್ತು. ಈ ಕಡೆ ನೋಡಿ ಹೂವು, ಹಣ್ಣು, ತರಕಾರಿಗಳು ಎಷ್ಟು ಚೆನ್ನಾಗಿ ವೆರೈಟಿ ಆಗಿದೆ. ಈ ಥರದ ಪ್ರದರ್ಶನ ಕೂಡ ಇತ್ತು ಇಲ್ಲಿ. ನೋಡಿ ನಾವು ನೋಡಿಲ್ಲದೆ ಇರುವಂತಹ ಹಣ್ಣುಗಳು, ಕಾಯಿ ಪಲ್ಯ ಅಂದರೆ ತರಕಾರಿಗಳನ್ನು ನಾವಿಲ್ಲಿ ನೋಡಿದ್ವಿ. ತುಂಬ ಖುಷಿಯಾಯಿತು. ಇಲ್ಲಿ ನೋಡಿ ಕೋಳಿ ಅಂತ, ಇದು ಸಹ್ಯಾದ್ರಿ ಕೋಳಿ ಅಂತ ಹೇಳಿ ಎಷ್ಟು ದೊಡ್ಡದಾಗಿದ್ದಾವೆ. ಇದು ಕೂಡ ಇಲ್ಲಿ ಇಟ್ಟಿದ್ರು ಒಂದು ಪಂಜರದಲ್ಲಿ. ಇದರ ಮೊಟ್ಟೆ ನೋಡಿ ಫ್ರೆಂಡ್ಸ್, ಇದು ಸಹ್ಯಾದ್ರಿ ಕೋಳಿಯ ಮೊಟ್ಟೆಗಳು ಅಂಥೇಳಿ ತುಂಬ ಜನರು ತೊಗೊಂಡಿದ್ದಾರೆ ಅನಿಸುತ್ತೆ. ಒಂದೇ ಒಂದು ಮೊಟ್ಟೆ ಇತ್ತು. ಇದು ತಾಳೆಗೊನೆ ಅಂತೇಳಿ ದೊಡ್ಡದಾಗಿ ಒಂಥರ ಡಿಫ್ರೆಂಟ್ ಆಗಿತ್ತು ನೋಡೋಕ್ಕೆ, ತುಂಬ ಚೆನ್ನಾಗಿತ್ತು. ಇಲ್ಲಿ ಫಲಪುಷ್ಪ ಪ್ರದರ್ಶನ ಇತ್ತು ಮೇಲ್ಗಡೆ, ನೋಡೋಣ ಅಂತ ಹೊರಟ್ವಿ. ಮಳೆ ಅಂತೂ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿತ್ತು. ಬನ್ನಿ ಹೋಗೋಣ. ಕಾಲೇಜು ಕೂಡ ಎಷ್ಟು ದೊಡ್ಡದಾಗಿದೆ ನೋಡಿ. ನಾ ಈ ಕೃಷಿ ಮೇಳಕ್ಕೆ ಇದೇ ಫಸ್ಟ್ ಟೈಮ್ ಬಂದಿದ್ದೆ. ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ಈ ಲಾಗನ್ನು ಮಾಡ್ತಾಯಿದ್ದೀನಿ. ಬನ್ನಿ ಮುಂದೆ ಹೋಗೋಣ. ನೋಡಿ ಇಲ್ಲಿಂದನೇ ಹೂವಿನ ಒಂದು ಅಲಂಕಾರ, ಡೆಕೋರೇಷನ್ ಮಾಡಿದ್ದಾರೆ. ಒಳಗಡೆ ಹೋಗೋಣ. ಏನೆಲ್ಲ ಮಾಡಿದ್ದಾರೆ ಅನ್ನೋದು ನನಗೂ ಕ್ಯೂರಿಯಾಸಿಟಿ ಇದೆ, ನೋಡಬೇಕು ಅಂತ ಹೇಳಿ. ಕುಬ್ಜ ಗಿಡಗಳು ಅಂತೆ ನೋಡಿ ಫ್ರೆಂಡ್ಸ್. ಇವು ಎಲ್ಲ ಥರದ ಪ್ಲ್ಯಾಂಟ್ಸ್ ಆಗಿರ್ಬೋದು, ಗಿಡಗಳು, ಸಸಿಗಳು ಎಲ್ಲನೂ ಕೂಡ ಇಲ್ಲಿ ನಾವು ನೋಡಿದ್ವಿ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ನುಗ್ಗೆಕಾಯಿಯಿಂದ ಮಾಡಿರುವಂತಹ ಒಂದು ಆರ್ಟ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸ್ಪಂಜಿಂದ ಎತ್ತುಗಳನ್ನು ಮಾಡಿ ಅದಕ್ಕೆ ತರಕಾರಿಗಳಿಂದ ನೋಡಿ ಈ ಥರ ಅಲಂಕಾರ ಮಾಡಿದ್ದಾರೆ.
ಕ್ಯಾರೆಟು, ನುಗ್ಗೆಕಾಯಿಯಿಂದ. ಇಲ್ಲಿ ನೋಡಿ ತೋಟಗಳು, ಪೌಷ್ಟಿಕ ಕೈ ತೋಟದ ಬಗ್ಗೆ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ಬನ್ನಿ ಹಾಗೆ ಮುಂದ್ಗಡೆ ಇವೆಲ್ಲ ಸಸಿಗಳು, ಗಿಡಗಳ ಬಗ್ಗೆ ಒಂದು ಮಾಹಿತಿ. ಇದ್ರ ಬಗ್ಗೆ ಗೊತ್ತಿರೋ, ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಫ್ರೆಂಡ್ಸ್. ಗೊತ್ತಿರೋರಿಗೆ ನೋಡಿದರೆ ಅಂದರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನಿಮಗೆ ಬೇಕಂದರೆ ಮಾಹಿತಿ ಬೇಕಂದರೆ ಫೋನ್ ನಂಬರ್ ಕೊಟ್ಟಿರ್ತಾರೆ ನೋಡಿ ಫ್ರೆಂಡ್ಸ್ ಬೋರ್ಡ್ ಮೇಲೆ, ಬೇಕಂದರೆ ನೀವು ವಿಚಾರಿಸಬಹುದು. ಇಲ್ಲಿ ನೋಡಿ ಹೂವಿಂದ ಮಾಡಿರುವಂತಹ ಒಂದು ಆರ್ಟ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಇದು ಕೂಡ ಹೂವಿಂದ ಮಾಡಿರೋದು, ಹೂವಿನ ಪೆಟಲ್ಸ್ ಇರುತ್ತಲ್ಲ ಅದರಿಂದ ಮಾಡಿದ್ದಾರೆ ನೋಡಿ. ನೋಡೋಕ್ಕೆ ಖುಷಿಯಾಗುತ್ತೆ, ಎಷ್ಟು ಚೆನ್ನಾಗಿ, ಎಷ್ಟು ಡಿಫ್ರೆಂಟಾಗಿ ಮಾಡಿದ್ದಾರೆ. ಬ್ಯಾಂಗಲ್ಸ್ ಕೂಡ ಮಾಡಿದ್ದಾರೆ, ಡಿಫ್ರೆಂಟ್ ಸೀನ್ರಿ, ಫ್ಲವರ್ ನೋಡಿ, ಊದುಬತ್ತಿ ಇದೆಲ್ಲ ಮಾಡಿದ್ದಾರೆ ನೋಡಿ. ಇದೆಲ್ಲ ಮಾಡಿರೋದು ಫ್ಲವರ್ಸಿಂದ. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ನೋಡಿ ಸಸಿಗಳನ್ನು ನೋಡಿ, ಇಲ್ಲಿ ಮಡಿಕೆ ಮೇಲೆ ಹಚ್ಚಿದ್ದಾರೆ, ಬ್ಯಾಂಬೂ. ಇದು ನೋಡಿ ತೆಂಗಿನಕಾಯಿ ಚಿಪ್ ಇರುತ್ತಲ್ಲ ಫ್ರೆಂಡ್ಸ್, ಅದರಿಂದ ಪೇಂಟಿಂಗ್ ಮಾಡಿ ಎಷ್ಟು ಪಾಟ್ ಮಾಡಿದ್ದಾರೆ. ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲಿ ತರಕಾರಿಗಳು, ಹಣ್ಣುಗಳು, ಈ ಥರದ್ದೆಲ್ಲ ಇಟ್ಟಿದ್ರು. ನಾವು ನೋಡದೇ ಇರುವಂತಹ ಬೇರುಗಳು ನೋಡಿ. ಇಲ್ಲಿ ವೆರೈಟಿ ಆಫ್ ತರಕಾರಿಗಳು, ಎಲೆಗಳು. ನಾನು ಕಾಮನ್ ಇದ್ದಿದ್ದನ್ನು ನಾನು ವಿಡಿಯೋ ಮಾಡಿಲ್ಲ. ನೋಡಿಲ್ಲದೆ ಇರೋ ತರಕಾರಿಯನ್ನು ಅಥವಾ ಗೆಡ್ಡೆಗಳನ್ನು ನಾನು ವಿಡಿಯೋ ಮಾಡಿದ್ದೀನಿ, ಎಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳಿ. ಇದು ನೋಡಿ ಅಡಿಕೆ. ನೆಕ್ಸ್ಟು ಹುಣಸೆಕಾಯಿ, ಈ ಥರ ಏನಿದೆ ಕೆಸುವಿನ ಗೆಡ್ಡೆ ಅಂತ ಹೇಳಿ. ನೆಕ್ಸ್ಟು ಬನ್ನಿ ನೋಡೋಣ ಏನೆಲ್ಲ ಇದೆ ಅಂತ ಹೇಳಿ. ಈ ಕಡೆ ನೋಡಿ ಫಲೂವ ಅಂತೇಳಿ, ಫಲೂವ ಇದಂತೂ ನಾನು ನೋಡೇ ಇಲ್ಲ. ಮರಗೆಣಸು, ಸಿಹಿ ಗೆಣಸು, ಮಾವಿನ ಶುಂಠಿ. ಇದನ್ನು ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ನನ್ನ ಫ್ರೆಂಡ್ ಯೂಟ್ಯೂಬಲ್ಲಿ ಒಂದು ಸರಿ ನೋಡಿದ್ದೆ, ಮಾವಿನ ಶುಂಠಿ ಅಂತ ಹೇಳಿ. ಇದು ತಾಯಿ ಶುಂಠಿ ಅಂತೆ ನೋಡಿ ಫ್ರೆಂಡ್ಸ್, ಮದರ್ ಜಿಂಜರ್ ಅಂತ ಹೇಳಿ. ಇದೆಲ್ಲ ನಮಗೆ ನೇಮು ಗೊತ್ತಿರೋಂಗಿಲ್ಲ. ನಾವು ಶುಂಠಿ ಅಂದರೆ ಶುಂಠಿನ ಯೂಸ್ ಮಾಡ್ತೀವಿ, ಅದೇ ಯಾವ ಶುಂಠಿ ಅಂತ ಗೊತ್ತಿರೋದಿಲ್ಲ. ಇದು ಅರಿಶಿಣದ ಬೇರು ನೋಡಿ. ಇದೆಲ್ಲ ನಮಗೆ ಗೊತ್ತೇ ಇರೋದಿಲ್ಲ. ಡಿಫ್ರೆಂಟಾಗಿ ನೋಡಿಲ್ಲದೆ ಇರುವಂತಹ ಬೇರುಗಳನ್ನು ನಾವಿಲ್ಲಿ ಕಾಣ್ಬೋದು. ನೇರಳೆ ಗೆಣಸು ಅಂತೆ. ಇದು ಕಪ್ಪು ಶುಂಠಿ ನೋಡಿ, ಈ ಥರ ರೌಂಡಾಗಿರುತ್ತೆ. ನೇರಳೆ ಗೆಣಸು, ಈ ಥರ ಹೆಗ್ಗನಸು ನೋಡಿ, ಎಷ್ಟು ವಿಚಿತ್ರವಾಗಿದ್ದಾವೆ ಇದರ ಹೆಸರುಗಳು. ಇಲ್ಲಿ ಪ್ಲ್ಯಾಂಟ್ಸ್ ಅಂದರೆ ಗಿಡಗಳು, ಪಾರಿಜಾತ, ಅದು ತೂರ ಅಂತೆ, ಜಲಬ್ರಾಹ್ಮಿ ಅಂತೆ ನೋಡಿ. ಹೆಸರು ಕೂಡ ಎಷ್ಟು ಡಿಫ್ರೆಂಟ್ ಆಗಿದೆ. ಬನ್ನಿ ನೋಡೋಣ. ನೆಕ್ಸ್ಟು ಇದು ಯಾವುದು, ಬಜೆ ಬೇರು ಅಂತ ಹೇಳಿ. ಇದು ತಲೆನೋವಿಗೆ ಯೂಸ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಕೇಳಿದ್ದೆ, ಬಟ್ ಇದರ ಗಿಡ ನೋಡಿರಲಿಲ್ಲ ನಾನು, ಇಲ್ಲೇ ನೋಡಿದ್ದು. ದಾಸವಾಳ ಅಂತ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ, ಬಸಳೆ ಗಿಡನೂ ಗೊತ್ತಿರುತ್ತೆ. ಬಟ್ ಇದರಲ್ಲೇ ನೋಡಿ ವೆರೈಟಿ ಇದೆ. ಬಿಳಿಗೆ ಬಸಳೆ ಅಂತ ಹೇಳಿ, ಕೆಂಪು ಬಸಳೆ ಅಂತ ಹೇಳಿ, ಮದರಂಗಿ ಗಿಡ ಬಸಳೆ ನೋಡಿ, ಕೆಂಪು ಬಸಳೆ, ಪಾಷಾಣ ಬೇರು ಏನೋ ಇದೆ. ಓಕೆ, ನೆಕ್ಸ್ಟು ಬನ್ನಿ. ಇಲ್ಲಿ ನೋಡಿ ಕೈಗೆ ಏನು ಕೊಟ್ಟರು ಕಲಾಕೃತಿ ಅಂತ ಹೇಳಿ ಏನೆಲ್ಲ ಕಲೆಗಳನ್ನು ಇಲ್ಲಿ ತೋರಿಸಿದ್ದಾರೆ, ಏನೆಲ್ಲ ಮಾಡಿದ್ದಾರೆ ಅಂತ ನೋಡೋಣ. ಡಿಫ್ರೆಂಟಾಗಿತ್ತು, ತುಂಬ ಖುಷಿ ಆಯಿತಪ್ಪ ನೋಡಿ. ವಿಚಿತ್ರ ನೋಡಿ. ಇಲ್ಲಿ ಇದೆಲ್ಲ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಇದನ್ನು ತೆಂಗಿನಕಾಯಿಯಿಂದ ಮಾಡಿದ್ದಾರೆ ನೋಡಿ, ಅನಿಸೋದೇ ಇಲ್ಲ, ಏನೋ ವುಡನ್ನಿಂದೇನೋ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಮಾಡಿದರೆ, ತೆಂಗಿನಕಾಯಿಯಿಂದ ಮಾಡಿರೋದು. ಗೊಂಬೆಗಳನ್ನು ನೋಡಿಲಿ, ವೆರೈಟಿ ಗೊಂಬೆಗಳನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿದ್ರೇ ವುಡನ್ನಿಂದೇನೋ ಅಂದ್ಕೊಳ್ಬೇಕು, ಬಟ್ ತೆಂಗಿನಕಾಯಿ ಇದು ನೋಡಿ. ಇವು ಕೂಡ ಸೇಲ್ಗೆ ಇಟ್ಟಿದ್ದಾರೆ. ಸೇಲ್ ಅಂದರೆ ಪರ್ಚೇಸ್ ಮಾಡಬಹುದು, ನಾವು ತಗೊಳ್ಬಹುದು. ಇದರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ನಮಗೆ.
ನಿಮಗೆ ಬೇಕಂದರೆ ನಂಗೆ ಒಂದು ಕಮೆಂಟ್ ಮಾಡಿ, ನಾನು ನಂಬರನ್ನು ಅಂದರೆ ರಿಪ್ಲೈ ಮಾಡ್ತೀನಿ, ಕಮೆಂಟ್ ಹಾಕಿರ್ತೀನಿ ನಿಮಗೆ. ನೋಡಿ ಆಮೆ ಈ ಥರ ಬಸವಣ್ಣನ ಮುಖ ಮಾಡಿದ್ದಾರೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಏನೆಲ್ಲ ಕಲೆಗಳನ್ನ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ಇಲ್ಲಿ ಶಿವಲಿಂಗನ ಮಾಡಿದ್ದಾರೆ, ಇವರೇ ನೋಡಿ ಫ್ರೆಂಡ್ಸ್. ಎಲ್ಲ ಪ್ರಶಸ್ತಿಗಳು ಕೂಡ ಇವರಿಗೆ ಸಿಕ್ಕಿವೆ ನೋಡಿ. ವಾವ್, ಸೂಪರಾಗಿ ಮಾಡಿದ್ದಾರೆ. ಗಣೇಶ ನೋಡಿ, ಗಣೇಶನ ಮಾಡಿದ್ದಾರೆ ಈ ಕಡೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಚಕ್ಕಡಿ ಗಾಡಿಯನ್ನು ಮಾಡಿದ್ದಾರೆ, ಜೊತೆಗೆ ಎತ್ತುಗಳನ್ನು ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಖುಷಿಯಾಗುತ್ತಪ್ಪ ಇವನ್ನೆಲ್ಲ ನೋಡಿ. ಇದಕ್ಕೆ ನೋಡಿ ಫ್ರೆಂಡ್ಸ್, ಪ್ರೈಸು 3000 ರೂಪಾಯಿ ಅಂತೆ ಎತ್ತಿನ ಗಾಡಿಗೆ. ನೋಡಿ ಚೆನ್ನಾಗಿದೆ, ರಿಯಲ್ಲಾಗಿ ಇರೋ ಥರ ಕಾಣಿಸ್ತಾ ಇದೆ. ಈ ಕಡೆ ಡಿಫ್ರೆಂಟ್ ಆಗಿರೋ ಕಲರ್ಫುಲ್ ಆಗಿರೋ ಫ್ಲವರ್ಸ್ ಆಗಿರಬಹುದು ನೋಡಿ. ಇಲ್ಲಿ ಕಲರ್ ರೆಡ್ಡು, ಪಿಂಕು, ಯೆಲ್ಲೋ, ಗ್ರೀನ್ ಫುಲ್ ಚೆನ್ನಾಗಿ ಕಾಣ್ತಾ ಇದ್ದಾವೆ. ಇನ್ನು ಸಮಾರಂಭಗಳಿಗೆ, ಫಂಕ್ಷನ್ಗಳಿಗೆ ಅಂದರೆ ಡೆಕೋರೇಷನ್ ಮಾಡ್ತಾರಲ್ಲ ಅದೇ ಥರ ಫ್ಲವರ್ಸು. ಇಲ್ಲಿ ನೋಡಿ ದೊಡ್ಡ ಪತ್ರೆ ಗಿಡ ಅಂತ ಹೇಳಿ, ಇದು ಕೆಮ್ಮಿಗೆ ಒಂದು ಒಳ್ಳೆ ಗಿಡ ಅಂತಲೇ ಹೇಳ್ಬೋದು. ಇದರ ಎಲೆಗಳನ್ನು ನಾವು ಕೆಮ್ಮು ಬಂದಾಗ ತಿಂದರೆ ಅಥವಾ ಕಷಾಯ ಮಾಡ್ಕೊಂಡು ಕುಡಿದ್ರೆ ಎಂತಹ ಕೆಮ್ಮಿದ್ರೂ ಮಾಯ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ತೋರಿಸಿದೆ. ನೀವು ಕೂಡ ಗೊತ್ತಿಲ್ಲ ಅಂದರೆ ತೊಗೊಂಡು ನಿಮ್ಮ ಮನೆಯಲ್ಲೇ ಹಚ್ಕೊಳ್ಬೋದು ನೋಡಿ. ಇಲ್ಲಿ ಕಲ್ಲಂಗಡಿ ಹಣ್ಣಿಂದ ಯಾವ ಥರ ಆರ್ಟ್ ಮಾಡಿದ್ದಾರೆ ಅಂತೇಳಿ, ಅಬ್ದುಲ್ ಕಲಾಂ ಆಗಿರ್ಬೋದು. ಈ ಕಡೆ ಸಂಗೊಳ್ಳಿ ರಾಯಣ್ಣ, ವಾವ್ ಸೂಪರ್. ಕೃಷ್ಣನ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೃಷ್ಣ. ಆಂಜನೇಯ ಸ್ವಾಮಿ, ಶಿವ, ವಾವ್ ಸೂಪರ್. ಈಶ್ವರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟು ಈ ಕಡೆ ಬಂದರೆ ನೋಡಿ, ಅಂಬೇಡ್ಕರ್ ಅವ್ರನ್ನ ಮಾಡಿದ್ದಾರೆ. ನೆಕ್ಸ್ಟು ನಮ್ಮ ಅಪ್ಪು ಸರ್ನು ಕೂಡ ಮಾಡಿದ್ದಾರೆ ಸೂಪರಾಗಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ವೆಜಿಟೇಬಲಿಂದ ಹಣ್ಣಿಂದ, ಕಲ್ಲಂಗಡಿ ಹಣ್ಣಿಂದ. ಇಲ್ಲಿ ನೋಡಿ ತೆಂಗಿನ ಚಿಪ್ಪಿಂದ ಆರ್ಟನ್ನು ಮಾಡಿದ್ದಾರೆ ಕಲರ್ಫುಲ್ಲಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಕೂಡ ಮಾಡ್ಬೋದು. ಇದನ್ನು ನೋಡಿ ನಿಮ್ಗೆ ಐಡಿಯಾ ಬಂದರೆ ನೀವು ಕೂಡ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ನೋಡಿ ಗೊಂಬೆಗಳನ್ನು ಕೂಡ ತೆಂಗಿನ ಚಿಪ್ಪಿಂದನೇ ಮಾಡಿರುವುದು ನೋಡಿ, ಸೂಪರ್ ಆಗಿದೆ ಒಂದಕ್ಕಿಂತ ಒಂದು. ಈ ಕೃಷಿ ಮೇಳಕ್ಕೆ ಬಂದರೆ ಎಲ್ಲ ಡಿಫ್ರೆಂಟಾಗಿ ನೋಡ್ಬೋದು ನಾವು. ಬನ್ನಿ ಹಿಂಗೆ ಮುಂದೆ ನೋಡೋಣ. ಓಕೆ, ನೆಕ್ಸ್ಟು ಈ ಕಡೆ ಹಣ್ಣುಗಳು, ವೆರೈಟಿ ಆಫ್ ಫ್ರೂಟ್ಸ್. ಇಲ್ಲಿ ನೋಡಿ ಪ್ಲಮ್ ಹಣ್ಣು ಅಂತ ಹೇಳಿ ಗೊತ್ತಿರೋದೆ. ನೆಕ್ಸ್ಟು ಪಿಯರ್ ಹಣ್ಣು. ಇವೆಲ್ಲ ಹಣ್ಣು ತಿಂದಿದ್ದೀನಿ ನಾನು ಆಲ್ಮೋಸ್ಟು. ನೀವು ಇದರಲ್ಲಿ ಯಾವ ಹಣ್ಣುಗಳನ್ನು ತಿಂದಿದ್ದೀರಾ, ನೋಡಿದ್ದೀರಾ, ನನಗೊಂದು ಕಮೆಂಟ್ ಮಾಡಿ. ಬೆಣ್ಣೆ ಹಣ್ಣನ್ನು ಕೂಡ ನಾನು ತಿಂದಿದ್ದೀನಿ, ಕಿವಿ ಹಣ್ಣನ್ನು ತಿಂದಿದ್ದೀನಿ, ಡ್ರ್ಯಾಗನ್ ಫ್ರೂಟನ್ನು ತಿಂದಿದ್ದೀನಿ. ಇದು ಲ್ಯಾಂಗನ್ ಅನ್ನೋದು ಇದೊಂದು ಮಾತ್ರ ನನಗೆ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿರೋದು. ಗ್ರೀನ್ ಆ್ಯಪಲ್ ಕೂಡ ಗೊತ್ತು. ಕೆಸುವಿನ ಗೆಡ್ಡೆನೂ ಕೂಡ ಒಂದ್ಸರಿ ನೋಡಿದ್ದೆ ನಾನು. ದೊಡ್ಡ ಮೆಣಸಿನ್ಕಾಯಿ, ದೊಣ್ಣೆ ಮೆಣಸಿನ್ಕಾಯಿ ಇದು ಕೂಡ ತಿಂದಿದ್ದೀನಿ. ಬೇಬಿ ಕಾರ್ನ್ ಅಂತೂ ಎಲ್ಲರಿಗೂ ಗೊತ್ತಿರೋದೆ. ಲಾಂಗ್ ಬೀನ್ಸನ್ನು ಕೂಡ ನಾನು ಯೂಸ್ ಮಾಡಿಲ್ಲ. ಕರ್ಜಿಕಾಯಿ ಇದಂತೂ ಮೋಸ್ಟ್ ಫೇವ್ರೇಟ್ ಅಪ್ಪ ನಂದು. ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ವರ್ಷಕ್ಕೊಂದ್ಸರಿ ಸಿಕ್ಕೇ ಸಿಗುತ್ತೆ. ನಾನಂತೂ ಸಿಕ್ಕಾಪಟ್ಟಿ ಸರಿ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಇದು ನೋಡಿ ತಾರಸಿ ತೋಟ ಅಂದರೆ ಟೆರೆಸ್ ಗಾರ್ಡನ್ ಅಂದರೆ ನಾವು ಟೆರೆಸ್ಸಲ್ಲಿ ಹಚ್ಕೊಳ್ಳುವಂತಹ ಗಿಡಗಳು ನೋಡಿ, ಎಷ್ಟು ಚೆನ್ನಾಗಿದೆ. ನೀವು ಕೂಡ ಬೇಕಂದರೆ ತಗೊಳ್ಬಹುದು ಈ ಥರ ಗಿಡಗಳನ್ನು. ನೆಕ್ಸ್ಟ್ ನೋಡಿ, ಇಲ್ಲಿ ತರಕಾರಿ ಹಣ್ಣುಗಳಿಂದ ಮಾಡಿದ ಒಂದು ದೇವಿಯ ಮುಖ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೀರೆಕಾಯಿ ಹಣ್ಣುಗಳು, ಪಪ್ಪಾಯ, ಕುಂಬಳಕಾಯಿ, ಈ ಕಡೆ ಕ್ಯಾಪ್ಸಿಕಮ್ಮು, ಟೊಮೆಟೊ ಕಾಯಿ, ಶೇಂಗಾ,
ಬಾಳೆಹಣ್ಣು, ನಿಂಬೆಹಣ್ಣು, ವಾವ್ ಸೂಪರಾಗಿ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಬಂತು ನೆಕ್ಸ್ಟು ಪೇಂಟಿಂಗ್ಸು. ವಾವ್ ಸೂಪರಪ್ಪ, ಎಷ್ಟು ಚೆನ್ನಾಗಿ ಪೇಂಟಿಂಗ್ಸ್ ಮಾಡಿದ್ದಾರೆ ಅಂದರೆ, ಈ ಎಲ್ಲ ಕಲೆಗಳನ್ನು ಪೇಂಟಿಂಗ್ಸನ್ನು ಮಾಡಿರೋರಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಸಲಾಮ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ರಿಯಲ್ ಆಗಿ ಇಲ್ಲಿ ನೋಡ್ತಾ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ನೋಡಿ ಫ್ರೆಂಡ್ಸ್. 3D ಎಫೆಕ್ಟಲ್ಲಿ ಕಾಣ್ತಾ ಇದೆ. ಎಷ್ಟು ಈ ಪೇಂಟಿಂಗ್ಸನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಎಷ್ಟು ನೀಟಾಗಿ ಅಂದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದು ಹೊಗಳಕ್ಕೆ ಸಾಧ್ಯನಾ ಫ್ರೆಂಡ್ಸ್. ನೋಡಿ ಇಲ್ಲಿ ಒಂದು ಹಳ್ಳಿಗಳ ಶಾಲೆ ಆಗಿರಬಹುದು, ಮಹಿಳೆಯ ಒಂದು ಪೇಂಟಿಂಗ್ ಆಗಿರಬಹುದು, ಎಷ್ಟು ಚೆನ್ನಾಗಿ ಮಾಡಿದರು. ನನಗಂತೂ ನೋಡಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಮತ್ತು ಇವಕ್ಕೆ ಆದಂತಹ ಒಂದು ಪ್ರೈಸಸ್ಗಳನ್ನು ಕೂಡ ಇಟ್ಟಿದ್ದರು. ಮತ್ತು ಈ ಪೇಂಟಿಂಗ್ಸನ್ನು ಮಾಡಿದವ್ರಿಗೆ ಗೊತ್ತು, ಅದರಲ್ಲಿ ಒಂದೊಂದು ಪೇಂಟಿಂಗ್ಸಲ್ಲೂ ಕೂಡ ಒಂದೊಂದು ಭಾವನೆಗಳು ಇರುತ್ತೆ ಅನ್ನೋ ಒಂದು ನಂಬಿಕೆ ನನಗೆ. ನೋಡಿ ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಬರುತ್ತೆ ಈ ಪೇಂಟಿಂಗ್ಸ್ ಅಂತಲೇ ಹೇಳ್ಬೋದು. ನೋಡಿ ಡಿಫ್ರೆಂಟಾಗಿ ಸೂಪರಾಗಿ ಆಗಿತ್ತು, ಒಂದಕ್ಕಿಂತ ಒಂದು. ಇದ್ರ ಪ್ರೈಸ್ ಕೂಡ ಅಷ್ಟೇ ಇತ್ತು, ಯಾಕಂದರೆ ಅವರು ಅಂದರೆ ಅದರ ಪ್ರೈಸ್ ಇದ್ದೇ ಇರುತ್ತೆ. 5,000ದಿಂದ ಹಿಡಿದು 2,00,000ದವರೆಗೂ ಇದರ ಪ್ರೈಸ್ ಆಗಿತ್ತು. ಬೇಕಿದ್ದರೆ ನಿಮಗೆ ಇದರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ ಹೇಳಿದರೆ ನನಗೆ ಒಂದು ಕಮೆಂಟ್ ಮಾಡಿ, ನೀವು ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಬೋದು. ನಾನು ಡೀಟೇಲಾಗಿ ಅವರ ಕಾಂಟ್ಯಾಕ್ಟ್ ನಂಬರನ್ನು ಹಾಕ್ತೀನಿ ಅಂತ ಹೇಳ್ತೀನಿ. ನೋಡಿ ಎಷ್ಟು ಒಳ್ಳೆ ಪೇಂಟಿಂಗ್ಸ್ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಇದೆ, ಬನ್ನಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಹಾಕಿರೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ, ನೀವೇ ಮೊದಲು ನನ್ನ ವಿಡಿಯೋಸನ್ನು ನೋಡ್ಬೋದು. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಒಳ್ಳೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ. ನೆಕ್ಸ್ಟು ಇಲ್ಲಿ ಬಂದರೆ ಕೃಷಿ ಮೇಳ, ಕೀಟಶಾಸ್ತ್ರ ವಿಭಾಗ ಅಂತ ಹೇಳಿ ಇನ್ಸೆಕ್ಟ್ಸ್ ಒಂದು ಪ್ರಪಂಚ ಅಂದರೆ ವಿಸ್ಮಯಕಾರಿ ಕೀಟಗಳ ಪ್ರಪಂಚ, ವರ್ಲ್ಡ್ ಆಫ್ ಫ್ಯಾಷನೇಟಿಂಗ್ ಇನ್ಸೆಕ್ಟ್ಸ್ ಅಂತ ಹೇಳಿ ಒಂದು ಮಾಡಿದ್ದಾರೆ. ಯಪ್ಪ ಎಷ್ಟು ವೆರೈಟಿಯಾಗಿ, ನನಗಂತೂ ಸಿಕ್ಕಾಪಟ್ಟೆ ಏನಂದರೆ ಶಾಕಿಂಗ್ ಆಯಿತು. ವೆಲ್ಕಮ್ ಅಂತ ಹೇಳಿ ನೋಡಿ, ಇಲ್ಲಿ ಇನ್ಸೆಕ್ಟ್ಸಿಂದನೇ ವೆಲ್ಕಮ್ ಅಂತ ಬರೆದಿದ್ದಾರೆ. ಏನೆಲ್ಲ ಮಾಡಿದ್ದಾರೆ, ಏನೆಲ್ಲ ಇದೆ ಏನು ಅಂತ ಹೇಳಿ ನೋಡ್ಕೊಂಬರೋಣ. ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಇತ್ತು, ನೋಡಿದೆ ಕೂಡ. ನೋಡಿದ್ರೇ ಒಂಥರ ಶಾಕ್ ಆಗುತ್ತಪ್ಪ ಮನಸ್ಸಿಗೆ. ನಿಮಗೂ ಕೂಡ ಹಾಗೆ ಆಗುತ್ತೆ ಅಂತ ಅಂದ್ಕೊತೀನಿ. ಬನ್ನಿ ನೋಡ್ಕೊಂಬರೋಣ. ವಿಚಿತ್ರವಾದ ಇನ್ಸೆಕ್ಟ್ಸ್ಗಳು ನೋಡಿ. ಇಲ್ಲಿ ಇನ್ಸೆಕ್ಟ್ಸಿಂದನೇ, ಹುಳಗಳಿಂದನೇ ನೋಡಿ ಇಲ್ಲಿ ಈ ಆರ್ಟನ್ನು ಮಾಡಿದ್ದಾರೆ. ಮತ್ತು ಹುಳಗಳ ಬಗ್ಗೆ ಫುಲ್ ವಿವರಣೆನೂ ಕೂಡ ಮಾಡಿದ್ದಾರೆ ಇಲ್ಲಿ ನೋಡಿ. ಇವು ಏನಂದರೆ ಬಟರ್ಫ್ಲೈಯಿಂದ ನೋಡಿ ಈ ಥರ ಪಿಯಾನೋ ಮಾಡಿದ್ದಾರೆ, ಒಂದು ಗಣೇಶನ ಮಾಡಿದ್ದಾರೆ, ಒಂದು ಈ ಹುಡುಗಿಯ ಚಿತ್ರವನ್ನು ಮಾಡಿದ್ದಾರೆ. ದೂರದಿಂದ ನೋಡಿದರೆ ಹಂಗೆ ಅನಿಸೋದಿಲ್ಲ, ಬಟ್ ನೋಡಿಲಿ ಇದು ಫುಲ್ ಬಟರ್ಫ್ಲೈಯಿಂದ ಮಾಡಿರುವಂಥ ಚಿತ್ರಣ ನೋಡಿ. ಇದು ಕೂಡ ಬಟರ್ಫ್ಲೈಸ್. ಅದರ ಬಗ್ಗೆ ಮಾಹಿತಿ, ಸಂಪೂರ್ಣ ಮಾಹಿತಿ ನಿಮ್ಗೆ ಬೇಕಂದರೆ ಝೂಮ್ ಮಾಡಿ ನೋಡಿ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದು ಕೀಟಗಳ ಭಾಗಗಳು ಅಂತಲೇ ಹೇಳ್ಬೋದು ನೋಡಿ. ಇದರಿಂದ ಮರನೂ ಕೂಡ ಮಾಡಿದ್ದಾರೆ.
ಬನ್ನಿ ಮುಂದೆ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ. ನೋಡಿ ಇಲ್ಲಿ ಇದರಿಂದ ಇಯರಿಂಗ್ಸ್ ಕೂಡ ಮಾಡಿದ್ದಾರೆ. ಕೀಟಗಳಿಂದ ಹುಳಗಳಿಂದ ಇಯರಿಂಗ್ಸ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಆವಾಗಲೇ ಹೇಳಿದ್ನಲ್ಲ, ರೇಷ್ಮೆ ಹುಳಗಳ ಗೂಡುಗಳಿಂದ ಮಾಡಿರುವಂತಹ ಇಯರಿಂಗ್ಸು. ವಿಚಿತ್ರ ಅಲ್ವಾ ಫ್ರೆಂಡ್ಸ್, ಎಷ್ಟು ಡಿಫ್ರೆಂಟಾಗಿ ಮಾಡಿದ್ದಾರೆ. ಇದು ನೋಡಿ ಕಲರ್ ಹುಳ ಅಂತ ನೋಡ್ತಿದ್ವಲ್ಲ ಫ್ರೆಂಡ್ಸ್, ಅದರಿಂದ ನೆಕ್ಲೆಸ್, ಕ್ಲಿಪ್ಸ್, ಇಯರಿಂಗ್ಸ್, ಬ್ರಾಸ್ಲೆಟ್ ಎಲ್ಲ ಮಾಡಿದ್ದಾರೆ ನೋಡಿ ಡಿಫ್ರೆಂಟಾಗಿ. ಅದು ಹುಳದಿಂದ ಮಾಡಿರೋದು ಅಂತ ಅನ್ಸೋದೇ ಇಲ್ಲ ನೋಡಿ. ಇದು ಚಿಟ್ಟೆಗಳ ಕೋಶ ಅಂತೆ. ಇದರ ಬಗ್ಗೆ ನಂಗೆ ಅಷ್ಟೊಂದು ಮಾಹಿತಿ ಇಲ್ಲ. ಇದರ ಡೀಟೇಲಾಗಿ ಮಾಹಿತಿ ಕೇಳಿದರೆ ಹೇಳ್ತಿದ್ರು, ಬಟ್ ಏನಂದರೆ ತುಂಬಾ ಟೈಮ್ ಆಗಿತ್ತು ನನಗೆ. ಅದಕ್ಕೋಸ್ಕರ ನಾನು ಎಲ್ಲ ಬೋರ್ಡ್ ಮೇಲೆ ಇದ್ದೇ ಇತ್ತು, ಅದಕ್ಕೆ ನೋಡ್ತಾ ನಾನು ವಿಡಿಯೋ ಮಾಡಿದೆ. ಇವು ನೋಡಿ ಕ್ಯಾಟರ್ಪಿಲ್ಲರ್ ಅಂತ ಹೇಳಿ ಗೊತ್ತಿರೋದೇ, ವೆರೈಟಿ ಆಫ್ ಕ್ಯಾಟರ್ಪಿಲ್ಲರ್ಸ್ ಇವು ಜೀವಂತವಾಗಿರೋದೇ ಗ್ಲಾಸಲ್ಲಿ ಇಟ್ಟಿದ್ದಾರೆ ನೋಡಿ. ಮರಿ ಹುಳುಗಳು ಅಂತ ಹೇಳಿ ಇವು. ಕ್ಯಾಟರ್ಪಿಲ್ಲರ್ ಕೀಡೆ ಅಂತ ಹೇಳ್ತೀವಿ ರೀ ನಾವು. ಕೀಡಿ ಅಂದರೆ ಸೊಪ್ಪುಗಳಲ್ಲೆಲ್ಲ ಬರ್ತಾವಲ್ಲ ಆ ಥರ. ಇವು ಮರಿ ಹುಳಗಳು ನೋಡಿ. ಕೊಂಡಿಲು ಹುಳ ಇವೆಲ್ಲ ಕಡಿತವೆ ಅಂತ ಹೇಳ್ತೀವಿ ನೋಡ್ರಿ, ಕಚ್ಚೋ ಹುಳಗಳು. ಇದು ಅಷ್ಟೇ ಕಂಬಳಿ ಹುಳ ನಾನು ನೋಡಿದ್ದೀನಿ, ನಮ್ಮ ಮನೆ ಹತ್ರ ಬಂದಿದ್ದು ನೋಡಿ. ವೆರೈಟಿ ಆಫ್ ಹುಳಗಳು, ಮರಿ ಹುಳಗಳು, ವೈವಿಧ್ಯತೆ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಹುಳಗಳಿಂದ ಸೂಪು, ಜ್ಯೂಸ್ ಎಲ್ಲ ಮಾಡಿಟ್ಟಿದ್ದಾರೆ. ಬೇಕಂದರೆ ತಗೊಳ್ಬೋದು, ಬಟ್ ಹಾಗೇನಿಲ್ಲ, ಸುಮ್ಮನೆ ಮಾಡಿರೋದು ಇದನ್ನ ನೋಡಿಲಿ. ಮಿಡತೆಯ 65, ಯಪ್ಪ ವಿಚಿತ್ರ. ಕೀಟ ಮಿಶ್ರಣ ಟಿಕ್ಕ ಅಂತೆ ನೋಡಿ. ಇದನ್ನು ನೋಡಿದರೆ ಮೈಯೆಲ್ಲ ಒಂಥರ ಆಗುತ್ತಪ್ಪ. ಶಿವನ ಕುದುರೆಯ 65. ಇದು ದುಂಬಿಯ ಡ್ರೈ ಅಂತೆ. ನೆಕ್ಸ್ಟು ರೇಷ್ಮೆ ಕೋಶ ಕಟ್ಲೆಟ್. ವಾವ್, ರೇಷ್ಮೆ ಕೋಶದ ಟಿಕ್ಕಾ. ರೇಷ್ಮೆ ಕೀಟಗಳ ಡ್ರೈ ಸ್ಯಾಂಡ್ವಿಚ್ ಕೂಡ ಮಾಡಿದ್ದಾರೆ ನೋಡಿ ಯಪ್ಪ. ಮಿಡತೆಯ ಫ್ರೈ, ಸಿಕಾಡೆ ಡ್ರೈ ಅಂತೆ, ಹುಳಗಳ ಡ್ರೈ ಮಾಡಿದ್ದಾರೆ. ರೇಷ್ಮೆ ಕೋಶ ಡ್ರೈ, ರೇಷ್ಮೆ ಹುಳಗಳ ಡ್ರೈನು ಕೂಡ ಮಾಡಿದ್ದಾರೆ. ರೈನೋ ಡ್ರೈ ಅಂತೆ. ನೆಕ್ಸ್ಟು ಬರ್ಗರ್ ಕೂಡ ಮಾಡಿದ್ದಾರೆ ನೋಡಿ, ಮಿಡತೆಯ ಬರ್ಗರ್. ಚಿಟ್ಟೆ ಚಿಕಿತ್ಸಾಲಯ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಆಗಿತ್ತು. ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ ಜೇನು ಹುಳುಗಳ ಒಂದು, ಜೇನಿನಿಂದ ಜೇನು, ಬಿ ಫ್ರಾಮ್ ಬೀಸ್ ಅಂತ ಹೇಳಿ ಜೇನು ಹುಳುಗಳ ಜೇನು ತೆಗೆಯುವ ಯಂತ್ರ ನೋಡಿ. ಈ ಥರ ಮಾಡಿದ್ದಾರೆ. ಜೇನು ಹುಳುಗಳ ಬಗ್ಗೆ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ನೋಡಿ. ಜೇನು ಹುಳುಗಳನ್ನು ಯಾವ ಥರ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಅದರ ಹೆಸರುಗಳನ್ನು ಹಾಕಿದ್ದಾರೆ ಇಲ್ಲಿ. ಮೊಟ್ಟೆ, ಹುಳಗಳ ಮೊಟ್ಟೆ ನೋಡಿ. ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಅಷ್ಟು ಸಣ್ಣದಾಗಿರುತ್ತೆ ನೋಡಿ. ಮರಿ ಹುಳಗಳು, ಮರಿ ಹುಳಗಳ ಮೊಟ್ಟೆಗಳು. ಆವಾಗಲೇ ಹೇಳಿದ್ನಲ್ವಾ ಫ್ರೆಂಡ್ಸ್, ಇದು ರೇಷ್ಮೆ ಹುಳಗಳು. ಇದರಲ್ಲೂ ಕೂಡ ಡಿಫ್ರೆಂಟ್ ವೆರೈಟಿ ಆಗಿರುತ್ತೆ. ಅದರಲ್ಲಿ ಈ ಥರ ನೋಡಿ ಸಣ್ಣದಾಗಿದೆ. ಅದರ ನೋಡ್ರಿ ಸೆಲ್ಸ್, ಇದು ಅಂದರೆ ಗೂಡು. ಮೊದಲಿಗೆ ಈ ಥರ ಇರುತ್ತೆ, ಆಮೇಲೆ ಇದರಿಂದ ಅವರು ರೇಷ್ಮೆನ ತೆಗೆಯೋದು ನೋಡಿ. ವೈಟ್ ಕಲರ್ ಆಗಿ ಇದು ನೋಡಿ, ಕಚ್ಚಾ ರೇಷ್ಮೆನ ಮಾಡಿಟ್ಟಿದ್ದಾರೆ ನೋಡಿ. ನಾವು ರೇಷ್ಮೆನ ಯೂಸ್ ಮಾಡ್ತೀವಿ, ಬಟ್ ಈ ಹುಳಗಳಿಂದ ನೋಡಿ ಫ್ರೆಂಡ್ಸ್. ನೋಡಿ ಇಲ್ಲಿ ಯಾವ ಥರ ಇದೆ ಹುಳ ಅಂತೇಳಿ.
ಎಲೆನ ಯಾವ ಥರ ತಿಂತಾ ಇದೆ ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ 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 ತಿನ್ನುತ್ತೆ ಎಲೆನ. ನೋಡಿ ನೋಡಿ ಯಾವ ಥರ ಕಚ್ಚಿ ಕಚ್ಚಿ ತಿನ್ನುತ್ತೆ ನೋಡಿ ಎಲೆನ. ಇದು ಒಂದು ಗೂಡು ಅಂದರೆ ಕಣಜದ ಗೂಡು, ಅಂದರೆ ಒಂದು ಹುಳದ ಗೂಡು. ನೋಡಿ ಯಾವ ಥರ ಕಟ್ಟಿದೆ ಅಂತ ಹೇಳಿ, ಎಲೆಗಳಲ್ಲೇ ಕಟ್ಟಿರುವಂಥ ಗೂಡು. ಫ್ರೆಂಡ್ಸ್, ಇವತ್ತಿನ ಕೃಷಿ ಮೇಳದ ಲಾಗ್ ಇದಾಗಿತ್ತು. ಈ ಲಾಗ್ ಅಥವಾ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನಗೆ ಒಂದು ಒಳ್ಳೆ ಕಮೆಂಟ್ ಮಾಡಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ಒಂದು ಒಳ್ಳೆ ಕಮೆಂಟ್ ಮಾಡಿ. ಕೃಷಿ ಮೇಳ ನೀವು ಕೂಡ ವಿಸಿಟ್ ಮಾಡಿ. ಈ ವರ್ಷ ಇಲ್ಲಾಂದ್ರೂ ನೆಕ್ಸ್ಟ್ ವರ್ಷನೂ ಕೂಡ ವಿಸಿಟ್ ಮಾಡಿ. ಇದರಿಂದ ಆಗೋ ಮಾಹಿತಿ ಅಥವಾ ಉಪಯುಕ್ತವಾಗಿದ್ದರೆ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನನಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕೃಷಿ ಮೇಳದ ಲಾಗನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಥವಾ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.